ನೀನು ನಮ್ಮನೇಲಿ ಯಾಕೆ ನುಗ್ಗಿದ್ಯಾ? ವಯಸ್ಸಾದ್ರ ಮೇಲೆ ಹಲ್ಲೆ ಮಾಡ್ತೀಯಲ್ಲ, ನಿನಗೆ ಚೂರು ಮಾನ ಮರ್ಯಾದೆ ಇಲ್ಲ. ಪ್ರಜ್ಞೆ ಬರ ಮೇಲೆ ಒಂದೇ ಒಂದು ಬುಲೆಟ್ ಹಾರಿಸಿದ್ರೆ ನೆಗದ್ ಬಿದ್ದು ಹೋಗ್ತೀಯ. ನಾನು ಯಾರು ಗೊತ್ತಾ? ಸ್ವರ್ಣಕ್ಕ. ಇವನೇ ನಿನ್ ಗಂಡ. ಪರವಾಗಿಲ್ವೇ, ಸುಮಾರಾಗಿ ರೋಷ ತೋರಿಸ್ತಾನೆ. ಅವನ್ಗೆ ಹೇಳು ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ. ಆಮೇಲೆ ಗೊತ್ತಲ್ಲ, ಇದರಲ್ಲಿ ಇರೋ ಗುಂಡು ಇವನ್ ಎದೆ ಸೀಳುತ್ತೆ. ಏನ್ ವಿಷಯ ಸ್ವರ್ಣಕ್ಕ? ಏನ್ ಇಲ್ಲಿಗೆ ಬಂದಿದ್ ನೀನು? ನಿನ್ನನ್ನೇ ನೋಡೋಣ ಅಂತ ಬಂದೆ. ನೀನ್ ನೋಡಿದ್ರೆ ಗರ್ಭಿಣಿ ಆಗಿದ್ದೀಯಂತೆ ಅಜ್ಜಿ ಹೇಳಿದ್ರು. ತುಂಬಾ ಸಂತೋಷ ಆಯ್ತು. ಚಪ್ಪಾಳೆ ಹೊಡಿರೋ. ಈಗಾಗ್ಲೇ ಒಂದ್ ಮಗು ಐತೆ ಅಂತಲ್ಲ? ಅವಳೆಲ್ಲಿ ಹೋಗಿದ್ದಾಳೆ? ಓ, ಬೇರೆ ಊರಿಗೆ ಕಳ್ಸಿದ್ಯಾ? ಯಾವ ಊರಿಗೆ ಹೋದ್ರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ಲ, ಗೊತ್ತಲ್ವಾ ನಿನ್ಗೆ? ಈಗೇನಾಗ್ಬೇಕು ನಿನಗೆ? ನೀನ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕು. ನಾನು ಕೆಲಸ ಬಿಟ್ಟಾಗಿದೆ. ಮತ್ತೆ ಸೇರ್ಕೋ. ನನಗೆ ಬೇಕಾಗಿಲ್ಲ. ಆದ್ರೆ ನನಗ್ ಬೇಕು. ನೀನ್ ಮತ್ತೆ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ದೆ ನಿನಗ್ ಬೇರೆ ವಿಧಿನೇ ಇಲ್ಲ. ನಿನ್ ಜೊತೆಲಿರೋರ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂದ್ರೆ ನೀನ್ ಮತ್ತೆ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೋಬೇಕು. ಹೇಳು, ಸೇರ್ಕೊಂತೀಯ ತಾನೇ? ನಿನ್ನನ್ನು ಮತ್ತೆ ಪೊಲೀಸ್ ಡ್ರೆಸ್ಸಲ್ಲಿ ನೋಡ್ಬೇಕಂತ ನನಗೆ ತುಂಬ ಆಸೆ ಆಗ್ತಿದೆ. ನೀನು ಮತ್ತೆ ಪೊಲೀಸ್ ಕೆಲಸಕ್ಕೆ ಸೇರ್ಕೋ. ನನ್ನನ್ನು ನೀನು ಹಿಡಿತೀಯೋ ನಿನ್ನನ್ನು ನಾನು ಹಿಡಿತೀನೋ ಗೊತ್ತಾಗುತ್ತೆ. ನೋಡೋ, ನೀನ್ ಯಾರು ಅಂತಾನೋ ಗೊತ್ತು, ಜೈಲಿಂದ ಬಿಡುಗಡೆ ಆಗಿದ್ದು ಗೊತ್ತು, ನೀನ್ ನನ್ನ ಹೆಂಡತಿನ ಹುಡುಕ್ತಿದ್ಯಾ ಅಂತಾನು ಗೊತ್ತು. ಸುಮ್ಮನೆ ಎಲ್ಲರನ್ನೂ ಹೆದರ್ಸಕೋಬೇಡ. ನನ್ನ ಹೆಂಡತಿ ವಿಷಯಕ್ಕೆ ಬಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಏನು ನೆಟ್ಟಗಿರಲ್ಲ? ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಸ್ಬಿಡ್ತೀನಿ. ಪರವಾಗಿಲ್ಲ, ಪೊಲೀಸ್ ಅಮ್ಮನ್ಗೆ ಪೌರುಷ ಹಾಗೆ ಇದೆ. ಎಷ್ಟೇ ಆದ್ರೂ ಖಡಕ್ ಪೊಲೀಸ್ ಆಫೀಸರ್ ಅಲ್ವಾ? ನನ್ನನ್ನ ಜೈಲಿಗೆ ಕಳಿಸಿ ನೀನ್ ನೆಮ್ಮದಿಯಾಗಿರ್ಬೋದು ಅನ್ಕೊಂಡಿದೀಯಾ? ಆದ್ರೆ ಈ ಸ್ವರ್ಣಕ್ಕ ಅಷ್ಟು ಬೇಗ ಸೋಲೊಪ್ಕೊಳ್ಳೋದಿಲ್ಲ. ನನ್ನನ್ನ ಜೈಲ್ ಕಳ್ಸಿರೋ ನಿಮ್ಮನ್ನೆಲ್ಲ ಒಂದ್ ಗತಿ ಕಾಣಿಸ್ದೇ ಇರೋಕ್ಕಾಗುತ್ತಾ? ಖಂಡಿತ ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಿರೋ. ಬರ್ಲಾ? ಏಯ್ ಬರ್ರೋ. ಹಾಳಾದವಳು ನಾಶವಾಗಿ ಹೋಗ. ಮನೆಗೆ ಬಂದವಳೆ ಒಳ್ಳೆ ರೀತಿಯಿಂದ ನಡ್ಕೊಂಡ್ಲು. ಅವಳಿಂತ ನೀಚ ಹೆಂಗಸು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಳು ನಿನಗೆ ಪರಿಚಯ ಇರೋವಳು ಅಂತ ನಾನು ಎಲ್ಲ ವಿಷಯನ ಅವಳಿಗೆ ಹೇಳ್ಬಿಟ್ಟೆ ಅಮ್ಮ. ನಾನು ಹೀಗೆದೆ ಹುಡುಕೋತಾ ಇದೆ. ಪಾಪ ಹಿರಣ್ಮಯಿ ಬೇರೆ ಊರಿಗೆ ಹೋಗಿದ್ದಾಳೆ. ಅವಳಿಗೇನಾದ್ರೂ ಅಪಾಯ ಮಾಡ್ಬಿಟ್ರೆ ಏನಮ್ಮ ಗತಿ? ಇಲ್ಲ ಅಜ್ಜಿ, ನೀವು ಗಾಬರಿ ಆಗಬೇಡಿ, ಹಾಗೆಲ್ಲ ಏನೂ ಆಗೋದಿಲ್ಲ. ರಶ್ಮಿ, ಇಷ್ಟೆಲ್ಲ ಕಣ್ಣಾರೆ ನೋಡಿದ ಮೇಲೂ ಗಾಬರಿ ಆಗ್ಬೇಡ ಅಂದ್ರೆ ಹೇಗಮ್ಮ?
ಆ ತ್ರಿಪುರ ಸುಂದರಿ ನೀನೇ ನಮ್ಮನ್ನು ರಕ್ಷಿಸ್ಬೇಕಮ್ಮ, ನೀನೇ ನಮ್ಮನ್ನು ರಕ್ಷಿಸ್ಬೇಕು. ಅಯ್ಯ ನಿಂತ್ಕೊಳ್ಳಿ. ನೀವಿದೇ ಮಂಗಳಗಿರಿಗೆ ಸೇರಿದವ್ರ? ಹೌದು, ಏನಾಗಬೇಕಾಯ್ತು ಹೇಳಿ. ನಿಮ್ಗಿಲ್ಲಿ ವಾಸವಾಗಿರೋ ಶಕ್ತಿ ದೇವನ ಬಗ್ಗೆ ಗೊತ್ತಾ? ಶಕ್ತಿ ದೇವ್ರ ಯಾರು? ಓ, ಆ ಮಾತು ಬರೋದಿಲ್ಲ ಮೂಕ್ ಸ್ವಾಮೀಜಿ, ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಹೌದು ಹೌದು, ಅದೇ ಮೂಕ ಸ್ವಾಮೀಜಿಗಳು. ಅವ್ರು ಎಲ್ಲಿರ್ತಾರಂತ ನಿಮ್ಗೇನಾದ್ರೂ ಗೊತ್ತಾ? ಹಾ, ಗೊತ್ತಿದೆ. ಅವರು ಪ್ರತಿ ಶುಕ್ರವಾರ ಮೌನ ರಥದಲ್ಲಿ ಇರ್ತಾರೆ. ಮಿಕ್ಕಾಗೆ ಅವರು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಜಾತಕ ನೋಡ್ತಿರ್ತಾರೆ. ನಿಮ್ಗೆ ಅಲ್ಲಿ ಸಿಗ್ಬೋದು. ಹೌದಾ? ಈಗ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಹೋದ್ರೆ ಸಿಗ್ತಾರ? ಇಲ್ಲ. ಓ, ಮರ್ತೋಗ್ಬಿಟ್ಟಿದೆ. ಅವ್ರಿಗೆ ಇತ್ತೀಚೆಗೆ ಆರೋಗ್ಯ ಸರಿ ಇಲ್ವಂತೆ. ಹಾಗಾಗಿ ಅವರು ವೆಂಕಟೇಶ್ವರ ದೇವಸ್ಥಾನದ ಹತ್ರನೂ ಬರ್ತಾ ಇಲ್ವಂತೆ. ನಿಮ್ಗೆ ಅವರು ಅಲ್ಲಿ ಸಿಗೋದು ಕಷ್ಟ ಬಿಡಿ. ಹೌದಾ? ಹಾಗಿದ್ರೆ ಆ ಶಕ್ತಿ ದೇವನ್ನ ಇನ್ನೆಲ್ಲಿ ನೋಡ್ಬೋದು? ನೀವೊಂದು ಕೆಲಸ ಮಾಡಿ, ಇದೇ ದಾರಿಲಿ ಮುಂದೆ ಹೋಗಿ, ಅಲ್ಲಿ ಒಂದು ಗುಡ್ಡ ಸಿಗ್ತದೆ, ಅದು ಹತ್ತಿಳಿರಿ, ಅಲ್ಲೊಂದು ಜಾಗ ಸಿಗ್ತದೆ. ಅದರ ಹೆಸರೇ ಮಂಗಳಗಿರಿ ಅಂತ. ಅಲ್ಲಿ ಹೋದ್ರೆ ನಿಮಗೆ ಶಕ್ತಿ ದೇವನ ಮನೆ ಎಲ್ಲಿ ಅನ್ನೋದು ಗೊತ್ತಾಯ್ತದೆ. ಹೌದಾ? ಅಷ್ಟು ಮಾತ್ರ ಅಲ್ಲ, ಅಷ್ಟೇ, ನೀವು ಅಲ್ಲಿ ಹೋದ್ರೆ ಅವ್ರ ಮನೆ ಎಲ್ಲಿ ಅಂತ ನಿಮ್ಗೆ ಗೊತ್ತಾಯ್ತದೆ. ಸರಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ತಾವೇನು ಹೊರಡಿ. ಹಾ, ಸರಿ. ಹಿರಣ್ಮಯಿ, ಈಗ ನಿನಗೆ ಶಕ್ತಿ ದೇವನ ಮನೆ ಎಲ್ಲಿದೆ ಅಂತ ಗೊತ್ತಾಯ್ತು ತಾನೆ? ಓ ಚಿಕ್ಕಪ್ಪ, ಅವ್ರ ಮನೆ ಕಂಡು ಹಿಡಿಯೋದು ತುಂಬಾ ಸುಲಭ. ಸರಿ, ಹಾಗಿದ್ರೆ ನೀನು ಒಬ್ಬಳೇ ಹೋಗಿ ಬರ್ತೀಯಾ? ಏನು, ನಾನೊಬ್ಳೆ ಹೋಗಿ ಬರ್ಬೇಕಾ? ಹೌದು, ನೀನೊಬ್ಳೇ ಹೋಗ್ಬೇಕು. ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ನೀನು ಹೋಗಿ ಆ ಶಕ್ತಿ ದೇವನ ಕಾಣು. ಅವನಿಗೆ ಸಾಲಿಗ್ರಾಮದ ಕಲ್ಲು ಬೇಕಂತ ಕೇಳ್ಕೊ. ಅವನು ಹೇಗಾದ್ರೂ ಮಾಡಿ ಒಪ್ಪಿಸಿ ಸಾಲಿಗ್ರಾಮದ ಕಲ್ಲನ್ನು ತಗೊಂಡು ಬಾ. ಸರಿ ಚಿಕ್ಕಪ್ಪ, ಹಾಗೆ ಆಗ್ಲಿ, ನಾನು ಹೋಗಿ ಬರ್ತೀನಿ. ನೀವು ನನಗೆ ಕೆಲಸ ವಹಿಸಿದ್ದೀರ ಅಲ್ವಾ? ನಾನು ಆ ಶಕ್ತಿ ದೇವನ ಹತ್ರ ಹೋಗಿ ಕೇಳ್ಕೊಂತೀನಿ. ಆ ಸಾಲಿಗ್ರಾಮದ ಕಲ್ಲನ್ನ ತಗೊಂಡು ಬಂದೇ ಬರ್ತೀನಿ. ಒಳ್ಳೇದಾಗಲಿ ಅಮ್ಮ. ನಿನ್ನ ಕೆಲಸದಲ್ಲಿ ವಿಜಯಶಾಲಿಯಾಗಿ ಹಿಂದಿರ್ಕು. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಸರಿ ಚಿಕ್ಕಪ್ಪ, ನನ್ನ ಬಗ್ಗೆ ಏನನ್ನು ಚಿಂತೆ ಮಾಡಬೇಡಿ, ನಾನು ಆರಾಮಾಗಿ ಹೋಗಿ ಬರ್ತೀನಿ. ಪುಟ, ನಿನ್ನ ಧೈರ್ಯನ ಮೆಚ್ಚಬೇಕಾಗಿದ್ದ. ಈಗ ಹೋಗ್ಬಾ. ಸರಿ ಚಿಕ್ಕಪ್ಪ. ಹೊರಟ್ಯಾ? ನಾನು ನಿನ್ ಹಿಂದೆ ಬರ್ತೀನಿ. ಹಾ, ಹೌದಾ? ಸ್ವರ್ಣ ನಿಮ್ಮನೆ ಬಂದಿಲ್ಲ? ಹೌದು ಸರ್, ನಾವು ಹೊರಗೆ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಅವಳ ಬಂಟು ಜೊತೆ ನಮ್ಮ ಮನೆಗೆ ಬಂದಿದ್ಲು. ನಿಮ್ಮನ್ನು ಹುಡ್ಕೊಂಬರ್ತಾಳೆ ಅಂತ ನೀವು ಹೇಳಿದ್ದು ನಿಜ ಆಯಿತು ಸರ್. ಅವಳು ಸಾಮಾನ್ಯದವಳಲ್ಲ ಸರ್. ಕಡೆಗೂ ಅವಳು ನಮ್ಮನೆ ಹುಡ್ಕೋದ್ರಲ್ಲಿ ಯಶಸ್ವಿ ಆಗಿದ್ದಾಳೆ ಅಂದರೆ ಅವಳು ಮುಂದೆ ಏನು ಮಾಡೋದಕ್ಕೂ ಹೇಸವಳಲ್ಲ ಅನ್ಸುತ್ತೆ. ನಾನು ಊಹೆ ಮಾಡಿದ್ದೆ ಹೀಗೆ ಆಗುತ್ತೆ ಅಂತ.
ಆದರೆ ಅವಳು ಇಷ್ಟು ಬೇಗ ನಿಮ್ಮನ್ನು ಹುಡ್ಕೊಂಬರ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾರಿಗೂ ಏನೂ ಅಪಾಯ ಮಾಡಿಲ್ಲ ತಾನೇ ಅವಳು? ಸ್ವಲ್ಪ ವ್ಯತ್ಯಾಸ ಆಗಿದ್ರು ನನ್ನ ಗಂಡನ ಮುಗಿಸ್ಬಿಡ್ತಿದ್ಲು ಸರ್ ಅವಳು. ಹೌದಾ? ಹೌದು ಸರ್, ನನ್ನ ಬಾಯಲ್ಲಿ ಗನ್ನಿಟ್ಟು ಹೆದರ್ಸ್ಲು. ನನ್ನ ಹೆಂಡ್ತಿನ ಯಾಕೆ ಬೈದೆ ಅಂತ ಕೇಳಿದ್ದಕ್ಕೆ ಕೋಪ ಮಾಡ್ಕೊಂಡ್ಲು. ಅವಳೆಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದಾಳೆ. ನನಗೆ ದೊಡ್ಡ ಮಗಳಿರೋದು ಅವಳಿಗೆ ಗೊತ್ತಾಗಿದೆ. ಈಗ ನನ್ನ ಹೆಂಡತಿ ಗರ್ಭಿಣಿ ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲ ವಿಷಯ ಸಂಗ್ರಹಿಸಿದಾಳ ಅವಳು? ಹೌದು ಸರ್, ನಾನೀಗ ಮತ್ತೆ ಕೆಲ್ಸಕ್ಕೆ ಸೇರ್ಕೋಬೇಕು ಸರ್. ನೀವು ಮತ್ತೆ ಯಾಕೆ ಕೆಲಸಕ್ಕೆ ಬರ್ತೀರಾ? ನಾನು ಮತ್ತೆ ಕೆಲ್ಸಕ್ಕೆ ಸೇರಬೇಕು, ನನ್ನನ್ನು ಮತ್ತೆ ಪೊಲೀಸ್ ಯೂನಿಫಾರ್ಮಲ್ಲಿ ನೋಡಬೇಕು ಅಂತ ಸ್ವರ್ಣಕ್ಕ ಹೇಳ್ತಿದ್ದಾಳೆ ಸರ್. ಹಾಗೆ ನಾನು ಸೇರದೆ ಹೋದರೆ ನನ್ನ ಜೊತೆಲಿರೋರ್ನೆಲ್ಲ ಮುಗಿಸ್ತೀನಿ ಅಂತಲೂ ಹೆದರ್ಸ್ತಿದ್ದಾಳೆ ಸರ್. ಅವಳು ಮತ್ತೆ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳ್ತಿರೋದು ನೋಡಿದ್ರೆ ಅವಳು ಬೇರೆ ಏನೋ ಯೋಜನೆ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ ಸರ್. ಅವಳೀಗ ಎಚ್ಚರಿಕೆ ಕೊಟ್ಟು ಮತ್ತೆ ಬರ್ತೀನಿ ಅನ್ನೋ ಮುನ್ಸೂಚನೆ ಕೊಟ್ಟು ಹೋಗಿದ್ದಾಳೆ ಸರ್. ಈಗ ನಾವು ಸುಮ್ಮನಿದ್ರೆ ನಮಗೆ ಆಪತ್ತು ಅನ್ನಿಸ್ತಿದೆ ಸರ್. ನೀವು ಹ್ಞೂ ಅನ್ನೋದಾದರೆ ನಾನು ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅದರ ಆಧಾರದ ಮೇಲೆ ಅವಳನ್ನು ಅರೆಸ್ಟ್ ಮಾಡ್ಬೋದಲ್ವಾ ಸರ್? ಅದೆಲ್ಲ ಸಾಮಾನ್ಯ ಕ್ರಿಮಿನಲ್ಗಳು ಸರಿ, ಆದರೆ ಇವಳು ದೊಡ್ಡ ಕ್ರಿಮಿನಲ್ಲು. ಇವಳನ್ನ ಎಲ್ಲರ ಥರ ಸ್ಟೇಷನ್ಗೆ ಕರೆಸಿ ಬೆದರ್ಸೋಕ್ಕಾಗಲ್ಲ. ಇವಳಿಗೆ ಬೇರೆ ತಂತ್ರನೇ ಎಣಿಬೇಕಾಗುತ್ತೆ. ಅಲ್ಲ ಸರ್, ಮುಂಬೈನಲ್ಲಿ ಮುಖೇಶ್ ಚಂದ್ರನ್ ಕೊಲೆ ಮಾಡಿದ ಹಿನ್ನೆಲೆಯಲ್ಲಿ ಆರೋಪಿ ಅಂತ ಅವಳನ್ನು ಅರೆಸ್ಟ್ ಮಾಡ್ಬೋದಲ್ವಾ ಸರ್? ಇಲ್ಲ ರಶ್ಮಿ ಅವರೇ, ಹಾಗೆ ಮಾಡೋಕ್ಕಾಗಲ್ಲ. ಮುಖೇಶ್ ಚಂದ್ರನ ಕೊಲೆ ಮಾಡಿರೋದು ಇವಳೇ ನಿಜ, ಆದರೆ ಇವಳೇ ಕೊಲೆ ಮಾಡಿದಳೆ ಅಂತ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಆ ಕಾರಣಕ್ಕೆ ಅವಳನ್ನ ಅರೆಸ್ಟ್ ಮಾಡೋಕ್ಕಾಗದೇ ಇರೋ ಅಸಹಾಯಕ ಪರಿಸ್ಥಿತಿನಲ್ಲಿದ್ದೀನಿ. ಸರ್, ಆದರೆ ಯೋಚನೆ ಮಾಡಬೇಡಿ, ನಿಮ್ಗೇನು ತೊಂದರೆ ಆಗದೇ ಇರೋ ಹಾಗೆ ನಾನು ನೋಡ್ಕೊತೀನಿ. ಅದು ನನ್ನ ಜವಾಬ್ದಾರಿ. ನೀವು ಧೈರ್ಯವಾಗಿ ಮನೆಗೆ ಹೋಗಿ. ನಿಮ್ಮ ಮನೆ ಹತ್ರ ಇಬ್ಬರು ಪೀಸಿಗಳನ್ನ ಮೊಪ್ಪದಿನಲ್ಲಿ ಕಾವಲ್ಗೆ ಹಾಕ್ತೀನಿ, ಸರಿನಾ? ಸರಿ ಸರ್, ಆದರೆ ಸ್ವರ್ಣ ಎಷ್ಟು ದಿನ ಅವಳಿಗೆ ಎದುರ್ಕೋತೀರಾ? ಒಂದಲ್ಲ ಒಂದು ದಿವಸ ಅವಳು ಸಿಕ್ಕಿ ಬೀಳಲೇಬೇಕು. ಆದಷ್ಟು ಬೇಗ ಅವಳನ್ನ ಹಿಡಿದು ಒಳಗಡೆ ಹಾಕ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಡಿಪಾರ್ಟ್ಮೆಂಟ್ನಲ್ಲಿದ್ದವರು, ನಿಮಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಸರಿ ಸರ್, ನಾವಿನ್ನು ಹೊರಡ್ತೀವಿ. ಆಯಿತು, ಹುಷಾರು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅನುಮಾನಾಸ್ಪದವಾಗಿ ಯಾರೇ ಕಾಣಿಸಿದ್ರು ನಮಗೆ ತಿಳಿಸಿ. ಅದು ಅಲ್ಲದೆ ಇಬ್ಬರು ಪೀಸಿಗಳು ನಿಮ್ಮ ಮನೆ ಹತ್ರ ಇರ್ತಾರಲ್ವಾ, ಅವರು ಯಾರು ಬಂದರೂ ನೋಡ್ಕೊಳ್ತಾರೆ. ನೀವು ಧೈರ್ಯವಾಗಿರಿ, ನೀವಿನ್ನು ಹೊರಡಿ. ನಮಸ್ಕಾರ ಸರ್, ನಾವಿನ್ನು ಬರ್ತೀವಿ. ಆಯಿತು. ಯಾರೋ ನನ್ನಿಂದ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ, ಯಾರಿರ್ಬೋದು? ಯಾರೋ, ನನ್ನ ಪಾಡಿಗೆ ನಾನು ಹೋಗ್ತೀನಿ.
ಅಜ್ಜಿ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇವರನ್ನ ಸ್ವಲ್ಪ ಆಟ ಆಡಿಸ್ತೀನಿ. ಓ, ನನ್ನಷ್ಟೇ ವೇಗವಾಗಿ ಬರ್ತೀರಾ? ಇರಿ, ನಿಧಾನಕ್ಕೆ ಹೋಗ್ತೀನಿ, ಮಾಡ್ತೀನಿ ಅಜ್ಜಿಗೆ. ಅವಳಿಗೆ ನನ್ನ ಮೇಲೆ ಅನುಮಾನ ಬಂತು ಅಂತ ಕಾಣಿಸುತ್ತೆ. ನಾ ಇಲ್ಲಿಂದ ಹೊರಟೋಗೋದು ಒಳ್ಳೇದು. ಎಲ್ಲೋದ್ರಿ ಅಜ್ಜಿ? ಇವ್ರು ಯಾಕೆ ನನ್ನ ಹಿಂದೆ ಬಂದರು? ನಾನು ನಿಧಾನವಾಗಿ ಬಂದರೆ ನಿಧಾನವಾಗಿ ಬರ್ತಾರೆ, ನಾನು ವೇಗವಾಗಿ ಹೋದರೆ ವೇಗವಾಗಿ ಬರ್ತಾರೆ. ಅವರಿಗೆ ನನ್ನಿಂದ ಏನು ಕೆಲಸ ಆಗಬೇಕು? ಯಾಕೆ ನನ್ನ ಬೆನ್ನ ಹಿಂದೆನೇ ಬಿದ್ದಿದ್ದಾರೆ? ಏನೋ ವಿಷಯ ಇದೆ ಅನ್ಸುತ್ತೆ. ನಾನು ಕಂಡು ಹಿಡಿತೀನಿ. ಮೊದಲು ಆ ಶಕ್ತಿ ದೇವ ಇರೋ ಊರು ತಲುಪ್ತೀನಿ. ರಶ್ಮಿ, ಏನು ತಲೆ ಕೆಡ್ಸ್ಕೋಬೇಡ. ನಮ್ಮ ಭದ್ರತೆಗೆ ಅಂತ ಇಬ್ರು ಪಿ ಸಿಗಳನ್ನ ಕಳಿಸ್ತಾ ಕಮಿಷನರ್ ಹೇಳಿಲ್ವಾ? ಏನು ಯೋಚನೆ ಮಾಡಬೇಡ, ಬಾ. ರಶ್ಮಿ, ನಿಮ್ಗೇನಾಗಿಲ್ವಾ? ನನಗೇನಾಗಿಲ್ಲ, ನಿಮಗೆ? ಏನೂ ಆಗಿಲ್ಲ, ಬಾ ಹೋಗೋಣ.